ನಾಲಿಗೆ ಹರಿಬಿಟ್ಟ ಸಂಸದ ಅನಂತ್ ಕುಮಾರ್ಗೆ ಕಾಂಗ್ರೆಸ್ ಗೊತ್ತು. ನಾಲಿಗೆ ಕಂಟ್ರೋಲ್ನಲ್ಲಿರಲಿ, ಲಕ್ಷ್ಮಣ ರೇಖೆ ದಾಟದಂತೆ ಕೌಂಟರ್. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಮಿಡ್ನೈಟ್ ಹೈಡ್ರಾಮಾ ಪ್ರಕರಣ ಮುಚ್ಚಿ ಹಾಕ್ತಿದ್ದಾರೆ ಎಂದ ಬಿಜೆಪಿ ಪಾಳ್ಯ. ಅತ್ತ ಪೊಂಗಲ್ ಸಂಭ್ರಮದಲ್ಲಿ ದಕ್ಷಿಣ ಭಾರತದ ಉಡುಗೆ ಧರಿಸಿ ಮಿಂಚಿದ ಪ್ರಧಾನಿ ಮೋದಿ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20. ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ದ್ವೇಷ ಭಾಷಣ, ಅಶಾಂತಿ ಮೂಡಿಸಲಿಕ್ಕೆ ಯತ್ನ ಆರೋಪದ ಮೇರೆಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಮಧ್ಯೆ ಬೆಂಗಳೂರಿನ ರೇಸ್ ಕೋರ್ಸ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಅನಂತ್ ಕುಮಾರ್ ಹೆಗಡೆ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟಿಸಿದ್ದಾರೆ. ಸಂಸದರ ವಿವಾದಾತ್ಮಕ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಅನಂತ್ ಕುಮಾರ್ ಹೆಗಡೆಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಕಾಲೆಳೆದಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಅಂತೂ ಇದೇ ಮೊದಲು ಇದೇ ಕೊನೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ರೆ ಮಗನೇ ನಾನೇ ಅಲ್ಲಿಗೆ ಬಂದು ಉತ್ತರ ಕೊಡಬೇಕಾಗುತ್ತೆ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಶಟ್ಟರ್ ಅನಂತ್ ಕುಮಾರ್ ಹೆಗಡೆ ಹದ್ದು ಮೀರಿ ಲಕ್ಷ್ಮಣ ರೇಖೆಯನ್ನು ದಾಟಿ ಮಾತನಾಡ್ತಿದ್ದಾರೆ ಅಂತೇಳಿ ಆಕ್ರೋಶ ಹೊರಹಾಕಿದ್ರು. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿ ಇದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ ರೇಖೆ ಅನ್ನೊಂದು ಇರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ಮಾನ ಮರ್ಯಾದೆ ಇಲ್ವಾ ಅನಂತ್ ಕುಮಾರ್ ಹೆಗಡೆ ಅವರೇ? ಏನ್ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ? ನಾವು ಹಿಂದೂಗಳೇ ರೀ. ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ, ಸಿದ್ದರಾಮಯ್ಯನು ಕಾಣಿಸ್ತಾರೆ. ಏನು ಅನಂತ್ ಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿರಲ್ಲ ಹಿಂದೂ ಧರ್ಮನ. ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ತರ ಇದೆ ಅನಂತ್ ಕುಮಾರ್ ಹೆಗಡೆ ಅವರೇ. ಅನಂತ್ ಕುಮಾರ್ ಹೆಗಡೆ ಅದಲ್ಲ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಸಿದ್ದರಾಮಯ್ಯನವ್ರ ಬಗ್ಗೆ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೇನೆ. ಲಾಸ್ಟ್ ವಾರ್ನಿಂಗ್. ಸೈಲೆಂಟ್ ಆಗಿದ್ದ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಆದರೆ ತಮ್ಮ ಪಕ್ಷದ ನಾಯಕರೇ ಹೇಳಿದ ವಿವಾದಾತ್ಮಕ ಹೇಳಿಕೆಗೆ ಬಿಜೆಪಿಯ ನಾಯಕರು ಭಿನ್ನ ನಿಲುವನ್ನು ತಾಳಿದ್ದಾರೆ. ಕೆಲ ನಾಯಕರು ಸಂಸದರ ಮಾತಿಗೆ ಸಮರ್ಥನೆ ಮಾಡಿಕೊಂಡ್ರೆ ಮತ್ತೆ ಕೆಲವರು ತಟಸ್ಥವಾಗಿದ್ದಾರೆ. ಸಂಸದರ ವಿವಾದಾತ್ಮಕ ಮಾತಿಗೆ ಎಚ್ಚರಿಕೆಯ ಹೆಜ್ಜೆಯನ್ನಿಡ್ತಾ ಇರುವ ಬಿಜೆಪಿಗರು ಅಂತರವನ್ನ ಕಾಯ್ದುಕೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಹಾಗೂ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅಪ್ಪಿತಪ್ಪಿಯೂ ಕೂಡ ಯಾವುದೇ ಎಡವಟ್ಟಾಗದಂತೆ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಅನಂತ್ ಕುಮಾರ್ ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಈಶ್ವರಪ್ಪ ಸಮರ್ಥಿಸಿಕೊಂಡ್ರೆ ಅಶ್ವಥ್ ನಾರಾಯಣ್ ಹಾಗೂ ಅಶೋಕ್ ದೂರ ಸರಿದಿದ್ದಾರೆ. ಸಂಸದರ ಮಾತು ಸರಿ ಅಂತ ಹೇಳಲ್ಲ, ವೈಯಕ್ತಿಕ ನಿಂದನೆ ಸರಿಯಲ್ಲ ಎಂದಿರುವ ನಾಯಕರು ಅವರದ್ದು ವೈಯಕ್ತಿಕ ಹೇಳಿಕೆ ಅಂತ ಜಾರಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂದರೆ ಸ್ವಾಗತ. ಏಕವಚನ ಸಿದ್ದರಾಮಯ್ಯನವ್ರು ಮೋದಿಗೂ ಮಾಡಿದ್ದಾರೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು ತಿದ್ಕೋಬೇಕು. ಅದನ್ನ ನಾನು ಸರಿ ಅಂತ ನಾನು ಹೇಳಲ್ಲ. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ಅದು ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ, ಅದನ್ನು ಖಂಡಿಸೋದನ್ನು ಒಪ್ಕೊಂತೀನಿ. ಹಾನಗಲ್ನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಮತ್ತೊಬ್ಬ ಕಿಡಿಗೇಡಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಮಧ್ಯೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದ ಸಂತ್ರಸ್ತೆಯನ್ನ ಮನೆ ಕಳಿಸಲಾಗಿದೆ. ತಡರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರದ ಆವರಣದಲ್ಲಿ ಭಾರೀ ಹೈಡ್ರಾಮವೇ ಆಯಿತು. ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ನಾಯಕರು ಸಂತ್ರಸ್ತೆಯನ್ನ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲು ಮುಂದಾದರು. ಬಳಿಕ ಬೆಳ್ಳಂಬೆಳಗ್ಗೆ ಎಸ್ಪಿ ಅಂಶುಕುಮಾರ್ ಸಂತ್ರಸ್ತೆಯನ್ನ ಶಿರಸಿಯ ಸ್ವಗ್ರಾಮ ಕಳಿಸಿಕೊಟ್ಟಿದ್ದಾರೆ. ಸಂತ್ರಸ್ತೆ ವಿಚಾರಣೆ, ಮಹಜರು, ಮೆಡಿಕಲ್ ಟೆಸ್ಟ್ ಎಲ್ಲ ಆಗಿದೆ ಅಂತ ಸಾಂತ್ವನ ಕೇಂದ್ರದಿಂದ ಕಳಿಸಿದ್ದಾರೆ. ಆದರೆ ಪೊಲೀಸರ ನಡೆಗೆ ಬಿಜೆಪಿ ರಾಜ್ಯ ಮಹಿಳಾ ಬಿಜೆಪಿ ನಿಯೋಗ ವಿಪಕ್ಷ ನಾಯಕ ಅಶೋಕ್ ಖಂಡಿಸಿದ್ದಾರೆ. ಪ್ರಕರಣವನ್ನು ಮುಚ್ಚಾಕೋಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಆರೋಪಿಸಿದರು. ಮೆಡಿಕಲ್ ಎಕ್ಸಾಮಿನೇಷನ್ ಆರೋಪಿಗೆ ಮತ್ತೆ ಇದು ಮಹಿಳಾಕ್ಕೆ ಆಗಿದೆ. ಮಹಿಳಾಕ್ಕೆ ಇದು ಸ್ಟೇಟ್ಮೆಂಟ್ ಮಾಡಿದೆ. ಸ್ಟೇಟ್ಮೆಂಟ್ ತಗೊಳ್ಳಿ, ಎಲ್ಲ ಡೀಟೇಲ್ ಆಲ್ರೆಡಿ ತಗೊಳ್ಳಿದ್ದೀವಿ. ಏಕಾಏಕಿ ರಾತ್ರಿ ಅಲ್ಲಿನ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಆ ಹೆಣ್ಮಗನ್ನ ಬೇರೆ ಕಡೆ ಕರ್ಕೊಂಡೋಗಿದ್ದಾರೆ. ಭೇಟಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮತ್ತು ಪೊಲೀಸರ ಮುಖಾಂತರ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂಥದ್ದು. ಇದೆಲ್ಲ ನೋಡಿದ್ರೆ ಈ ಒಂದು ಪ್ರಕರಣದಲ್ಲಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚಾಕುವ ಪ್ರಯತ್ನ ವಿಫಲ ಆಗಿದೆ. ಆ ಸಂಸದರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ಹಿಂತವು ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ. ಅದಕ್ಕೆ ನಾನು SIT ಮಾಡ್ರಿ ಅಂತ ಹೇಳಿದ್ದೀನಿ. ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ. ದುರ್ಘಟನೆ ನಡೆದ ಮೇಲೆ ಹಣ ಕೊಟ್ಟು ಅವಳನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ.
ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆ ಎಲ್ಲ ಕಡೆ ಸಂಭ್ರಮ ಮನೆ ಮಾಡಿದೆ. ಇವತ್ತಿನಿಂದ 22ರವರೆಗೂ ಎಲ್ಲ ದೇವಾಲಯಗಳು ಹಾಗೂ ಯಾತ್ರಾ ಸ್ಥಳಗಳಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಮೋದಿ ಕರೆ ಕೊಟ್ಟರು. ಹೀಗಾಗಿ ನಾಡಿನೆಲ್ಲೆಡೆ ಬಿಜೆಪಿ ನಾಯಕರಿಂದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಕೊಡಲಾಯಿತು. ಬೆಂಗಳೂರಿನಲ್ಲಿ ಜಯನಗರದ ಗಣಪತಿ ದೇವಸ್ಥಾನದಲ್ಲಿ ಆರ್ ಅಶೋಕ್, ಮಲ್ಲೇಶ್ವರಂನ ಕೋದಂಡರಾಮ ದೇಗುಲದಲ್ಲಿ ಅಶ್ವಥ್ ನಾರಾಯಣ್, ಪ್ರೀತಂ ಗೌಡ, ಪಿ ರಾಜೀವ್, ಸಂಸದ ಎನ್ಎಸ್ ಮುನಿಸ್ವಾಮಿ ಹಾಗೂ ಶಾಸಕ ಸಿಕೆ ರಾಮಮೂರ್ತಿ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ದರು. ಚಾಮರಾಜಪೇಟೆ ಮುತ್ತುರಾಯಸ್ವಾಮಿ ದೇಗುಲದಲ್ಲಿ ಸಂಸದ ಪಿಸಿ ಮೋಹನ್ ದೇಗುಲ ಆವರಣದಲ್ಲಿ ಸ್ವಚ್ಛಗೊಳಿಸಿದರು. ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯ ಬಳಿ ಸಂಸದ ರಾಘವೇಂದ್ರ, ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಸ್ವಚ್ಛತೆಗೊಳಿಸಲಾಯಿತು. ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ತೀರ್ಥಹಳ್ಳಿಯ ರಾಮೇಶ್ವರ ದೇವಾಲಯದಲ್ಲಿ ಆರಗ ಜ್ಞಾನೇಂದ್ರ ಶುಚಿಗೊಳಿಸಿದರು. ಮೋದಿಯವರ ಒಂದು ಬಯಕೆಯಂತೆ ಎಲ್ಲ ದೇವಸ್ಥಾನಗಳ ಶುದ್ಧೀಕರಣ ಆಗಬೇಕು, ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಕ್ಲೀನ್ ಮಾಡಬೇಕು ಮತ್ತು 22ನೇ ತಾರೀಕು ಪೂಜೆ ನಡೀಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಬಂದು ಭಕ್ತಿಯಿಂದ ಕಾರ್ಯವನ್ನು ನಾವು ಮಾಡಿದ್ದೀವಿ. ಪ್ರಧಾನಮಂತ್ರಿಗಳ ಉದ್ದೇಶ ಏನಿದೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪವಿತ್ರವಾದಂಥ ಸ್ಥಳ ದೇವಸ್ಥಾನದ ಸಭಾಂಗಣ ಇದೆ, ಅದು ಸ್ವಚ್ಛತೆ ಇದ್ದಾಗ ಮಾತ್ರ ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಅಂತೇಳಿ ಅವರ ಕಲ್ಪನೆ ಏನಿದೆ, ಅದಕ್ಕೆ ಆಂದೋಲನಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಸ್ವಚ್ಛತೆಯನ್ನು, ಪಾವಿತ್ರ್ಯತೆಯನ್ನು ಹೆಚ್ಚಿಸಲಿಕ್ಕೆ ಎಲ್ಲ ರಾಮ ಭಕ್ತರು ಎಲ್ಲ ದೇವಸ್ಥಾನಗಳಲ್ಲೂ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೀತಿದೆ. ಎಲ್ಲ ನಾಗರಿಕ ಬಂಧುಗಳು ಭಾಗವಹಿಸಿ. ಇದೇ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಕೋಟ್ಯಾಂತರ ಹಿಂದೂಗಳು ತಮ್ಮದೇ ಆದ ರೀತಿಯಲ್ಲಿ ರಾಮನ ಭಕ್ತಿ ಪ್ರದರ್ಶಿಸ್ತಾ ಇದ್ದಾರೆ. ಅದೇ ತರ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನ ಹಿಂದೆ ರಾಮನೇ ಆಗಸದಲ್ಲಿ ಪ್ರತ್ಯಕ್ಷವಾದ ದೃಶ್ಯವನ್ನ ರಂಗೋಲಿಯಿಂದ ಸೆರೆ ಹಿಡಿಯಲಾಗಿದೆ. ಇದು ನೋಡುಗರನ್ನ ಸೆಳೀತಾ ಇದೆ. ಈ ರಂಗೋಲಿ 25 ಅಡಿ ಉದ್ದ, 25 ಅಡಿ ಅಗಲದಲ್ಲಿ ರಚನೆಯಾಗಿದೆ. ಇನ್ನು ಚಿತ್ರದ ವಿಶೇಷ ಏನಂದ್ರೆ, ರಾಮ ಮಂದಿರವನ್ನು ನಿರ್ಮಿಸಿದ ನಂತರ ರಾಮ ಮಂದಿರ ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ದ ಕೂಲಿ ಕಾರ್ಮಿಕರಿಗೆ ರಾಮ ದರ್ಶನ ನೀಡಿದ ಎನ್ನುವ ಕಾನ್ಸೆಪ್ಟ್ನಲ್ಲಿ 3D ಎಫೆಕ್ಟ್ನಲ್ಲಿ ಈ ಚಿತ್ರವನ್ನ ಬಿಡಿಸಲಾಗಿದೆ. ಈ ರಂಗೋಲಿಗೆ 45 ರಿಂದ 50 ಬಣ್ಣಗಳ ಶೇಡ್ ಬಳಸಲಾಗಿದೆ. ನಿಷ್ಕಲ್ಮಶವಾದ ಭಕ್ತಿಯನ್ನು ನೋಡಿ ರಾಮದೇವರ ಸ್ವೀಕಾರ ಮಾಡಿದ್ರು. ಹಾಗೆ ಈ ಕಟ್ಟಡ ಕಟ್ಟಿದವರು ಅವರು ಇವರೆಲ್ಲ ತುಂಬಾ ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಇನ್ನೇನು ಪೂಜೆ ಮಾಡಿದ್ರೆ ನಾವು ಹೊರಡೋಣ ಅನ್ನೋ ಸಂದರ್ಭದಲ್ಲಿ ಇನ್ನೊಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಎಲ್ಲ ಒಟ್ಟು ಸೇರಿ ಹೋದಾಗ ಅವಾಗ ಅವ್ರು ಹಿಂಗೆ ಎತ್ತಿ ಆ ರಾಮ ಮಂದಿರವನ್ನು ನೋಡಿದಾಗ ಆಕಾಶದಲ್ಲೇ ರಾಮ ಅವರಿಗೆ ಪ್ರಕಟಗೊಂಡು ಅವರಿಗೆ ಆಶೀರ್ವಾದ ಮಾಡೋ ರೂಪದಲ್ಲಿ ರೂಪಕ ರೀತಿಯಾದಂತಹ ಬರೆದಂತಹ ಚಿತ್ರ. ಪೊಂಗಲ್ ಆಚರಣೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಇಷ್ಟು ದಿನ ಕುರ್ತಾ ಪೈಜಾಮದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ದ ಮೋದಿ ಇದೀಗ ದಕ್ಷಿಣ ಭಾರತದ ಉಡುಗೆ ಪಂಚೆಯಲ್ಲಿ ಮಿಂಚಿದ್ದಾರೆ. ಡೆಲ್ಲಿಯಲ್ಲಿ ರಾಜ್ಯ ಸಚಿವ ಎಲ್ ಮುರುಗನ್ ಅವರ ನಿವಾಸದಲ್ಲಿ ನಡೆದ ಪೊಂಗಲ್ ಆಚರಣೆಯಲ್ಲಿ ಭಾಗವಹಿಸಿದ್ರು. ಪ್ರಧಾನಿ ಎಡಭುಜದ ಮೇಲೆ ಶಾಲ್ ಹೊದ್ದು ಕಪ್ಪು ಕೋಟ್ ಜೊತೆಗೆ ಬಿಳಿ ಪಂಚೆ ಧರಿಸಿ ಹಸುಗೆ ಪೂಜೆ ಮಾಡಿ ಹಬ್ಬದ ಆಚರಣೆಯಲ್ಲಿ ಭಾಗಿಯಾಗಿರುವುದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ಮೋದಿ ಅವರು ಸಮಸ್ತ ಜನತೆಗೆ ಪೊಂಗಲ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನಾಡಿನಾದ್ಯಂತ ವರ್ಷದ ಮೊದಲ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾಳೆ ನಗರದ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ನಾಳೆ ಸಂಜೆ 5:20 ರಿಂದ 5:23 ಸೂರ್ಯರಶ್ಮಿ ಶಿವನಿಗೆ ನಮಿಸಲಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥ ಸಂಚಲನ ಮಾಡುವ ವೇಳೆ ಶಿವನ ಮೂರ್ತಿಯನ್ನು ಸ್ಪರ್ಶಿಸುವ ಮೂಲಕ ಕೌತುಕ ಮೂಡಿಸಲಿದ್ದಾನೆ. ಲಿಂಗ ಭಾಗದಲ್ಲಿ ಎಷ್ಟು ಹೊತ್ತು ಸೂರ್ಯರಶ್ಮಿ ಇರುತ್ತೆ ಎಂಬುದರ ಮೇಲೆ ಪ್ರಧಾನ ಅರ್ಚಕರಾದ ಸೋಮ್ ಸುಂದರ್ ದೀಕ್ಷಿತ್ ಅವರು ಭವಿಷ್ಯವನ್ನು ತಿಳಿಸಲಿದ್ದಾರೆ. ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಅಲಂಕಾರಗಳು ಇರಲಿದೆ. ಮಧ್ಯಾಹ್ನ 12:30 ದೇವಸ್ಥಾನ ಓಪನ್ ಇರಲಿದೆ. ನಂತರ ದೇವರ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ. ಸಂಜೆ ಸೂರ್ಯರಶ್ಮಿ ಲಿಂಗವನ್ನ ಸ್ಪರ್ಶಿಸಿದ ನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಸೂರ್ಯರಶ್ಮಿಯ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಹೊರಭಾಗದಲ್ಲಿ LED ವ್ಯವಸ್ಥೆ ಇರಲಿದೆ. ಜನಗಳು ಹೋಗಿ, ಭಕ್ತರುಗಳು ಹೋಗಿ ಆ ಭಗವಂತನ ಪೂಜೆ ಮಾಡೋದು ಒಂದು ವೈಶಿಷ್ಟ್ಯವಾದರೆ, ಭಗವಂತ ಸೂರ್ಯ ಭಗವಂತನೇ ಬಂದು ಈಶ್ವರನ ಪೂಜೆ ಮಾಡೋದಿದೆ ನೋಡಿ, ಅದು ಬಹಳ ವಿಶೇಷ. ಮಕರ ಸಂಕ್ರಾಂತಿಗೆ ದರ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದ ಖಾಸಗಿ ಬಸ್ಗಳಿಗೆ ಆರ್ಟಿಒ ಬಿಸಿ ಮೂಡಿಸಿದೆ. ವೀಕೆಂಡ್ ಬೇರೆ ಹಬ್ಬಗಳಿಗೆ ಊರುಗಳತ್ತ ಹೋಗ್ತಾ ಇದ್ದ ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳು ಶಾಕ್ ಕೊಟ್ಟಿತ್ತು. ಏಕಾಏಕಿ ಬೇಕಾಬಿಟ್ಟಿ ಬಸ್ ಟಿಕೆಟ್ ದರವನ್ನ ಏರಿಸಿ ವಸೂಲಿಗಿಳಿದಿದ್ರು. ಆದ್ರೀಗ ದರ ಏರಿಕೆ ವಿರುದ್ಧ ಸಾರಿಗೆ ಇಲಾಖೆ ಸಮರ ಸಾರಿದೆ. ಪ್ರಯಾಣಿಕರ ಬಳಿ ಹೆಚ್ಚಿನ ಹಣ ವಸೂಲಿಗೆ ಮಾಡ್ತಾ ಇದ್ದ ಬಸ್ಗಳ ಮೇಲೆ ಕೇಸ್ ದಾಖಲು ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಬರೋಬ್ಬರಿ 368 ಬಸ್ಗಳ ಮೇಲೆ ಆರ್ಟಿಒ ಕೇಸ್ ದಾಖಲಿಸಿದೆ. ಆರ್ಟಿಒ ರೂಲ್ಸ್ ಬ್ರೇಕ್ ಮಾಡಿದ ಬಸ್ಗಳನ್ನ ಹಿಡಿಯೋಕೆ ಒಟ್ಟು 8 ತಂಡಗಳ ರಚನೆ ಮಾಡಲಾಗಿದ್ದು, ಒಂದು ತಂಡದಲ್ಲಿ 2 ಆರ್ಟಿಒ ಇನ್ಸ್ಪೆಕ್ಟರ್, 1 ಆರ್ಟಿಒ ಅಧಿಕಾರಿ ನೇಮಕ ಮಾಡಲಾಗಿತ್ತು. ಈ ತಂಡ ರಾಜ್ಯದ ನಾನಾ ಭಾಗದಲ್ಲಿ ದಾಳಿ ನಡೆಸಿ ಖಾಸಗಿ ಬಸ್ಗಳಿಗೆ ಬಿಸಿ ಮುಟ್ಟಿಸಿದೆ. ಹೆಚ್ಚುವರಿ ದರ ನಿಗದಿ ಸೇರಿದಂತೆ ಗೂಡ್ಸ್ ಸಾಗಾಣಿಕೆ ಮಾಡ್ತಾ ಇದ್ದ ಬಸ್ ಮಾಲೀಕರ ವಿರುದ್ಧ ದಂಡದ ಬರೆ ಎಳೆದಿದೆ.